ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಯುಗಾದಿ ಹಬ್ಬದ್ದು. ಯೂಶಲಿ ನಾನು ಯುಗಾದಿ ಹಬ್ಬನ ಮಮ್ಮಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು. ಯಾಕೆ ಅಂದರೆ ಯುಗಾದಿ ಹಬ್ಬದಲ್ಲೇ ಮಮ್ಮಿ ಮನೇಲಿ ಹಿರಿಯರಿಗೆ ಪೂಜೆನ ಮಾಡೋದು. ಅಂದರೆ ಡ್ಯಾಡಿಯವರ ಅಪ್ಪ ಅಮ್ಮಂಗೆ. ಸೊ ನಾನು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಬೆಳಗ್ಗೆ ಅರೌಂಡ್ 5:30 6 o'clock ಹಂಗೆ 3 ಜನ ಎದ್ದಿದ್ವಿ, ಅಕ್ಕ ನಾನು ಮಮ್ಮಿ. ಸೊ ನಾನು ಎಲ್ಲ ಒರೆಸ್ತಾ ಇದ್ದೆ. ಅಷ್ಟರಲ್ಲಿ ಮಮ್ಮಿ ಅಕ್ಕ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿದರು. ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ. ಎಷ್ಟು ಜನ ಇದ್ರೂ ಎಲ್ಲರಿಗೂ ಕೆಲಸ ಇರುತ್ತೆ. ಸೊ ಮಮ್ಮಿ ಬಂದು ಕಡಲೆಬೇಳೆ ವಡೆಗೆಲ್ಲ ಕಡಲೆಬೇಳೆ ನೆನೆಹಾಕೋದು, ಹೆಸರುಬೇಳೆ ನೆನೆಹಾಕೋದು, ಮತ್ತು ಒಬ್ಬಟ್ಟಿಗೆ ತೊಗರಿಬೇಳೆ ಎಲ್ಲ ಬೇಯಕ್ಕಿಡೋದು. ಅಕ್ಕ ಎಲ್ಲ ಹೆಚ್ಚುತ್ತಾ ಇದ್ಲು. ಹಬ್ಬ ಅಂದರೆ ವೆರೈಟಿ ಅಡುಗೆನ ಮಾಡ್ತೀವಿ, ಹಾಗೆ ಹೆಚ್ಚಲು ಬೇಕಾಗುತ್ತೆ. ಹೆಚ್ಚೋದೇ ಎಷ್ಟು ಟೈಮ್ ತಗೊಳುತ್ತೆ. ಸೊ ಅಕ್ಕ ಸ್ವಲ್ಪ ಎಲ್ಲ ಹೆಚ್ಕೊಡ್ತಾ ಇದ್ಲು ಮಮ್ಮಿಗೆ. ಅದಾದಮೇಲೆ ಅವಳು ಒಗ್ಗರಣೆ ಹಾಕೋದು ಅದನ್ನೆಲ್ಲ ಅವಳು ಮಾಡ್ತಾಯಿದ್ಲು, ಮಮ್ಮಿ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿದರು. ಪಾಪ ನಾನು ಮಮ್ಮಿಗೆ ಏನು ಹೆಲ್ಪೇ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಮಕ್ಕಳು ಸತ ಎದ್ದರು. ಅವ್ರು ಎದ್ದರೆ ನನಗೇನೂ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. ಸೊ ಅವ್ರಿಗೆ ಫ್ರೆಶ್ ಅಪ್ ಮಾಡಿ, ರಾಗಿ ಸರಿ ಮಾಡಿ, ಅವ್ರಿಗೆ ತಿನ್ನಿಸೋದು, ಸ್ನಾನ ಮಾಡಿಸೋದು. ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ. ಸೊ ಅವ್ರಿಗೆ ಮೈಯೆಲ್ಲ ಎಣ್ಣೆ ಹಚ್ಚಿ, ಸೊ ಅವ್ರ ಮುಂದೆನೇ ನಾನು ಕೂತ್ಕೋಬೇಕಾಗತ್ತೆ. ಇಲ್ಲ ನಾನು ಆ ಕಡೆ ಈ ಕಡೆ ಬಂದರೆ ಅವರು ಸತ ಒಳಗಡೆ ಬರೋದು, ಸೋಫಾ ಸೆಟ್ ಮೇಲೆ ಕೂತ್ಕೊಳ್ಳೋದು, ಮಂಚದ ಮೇಲೆ ಕೂತ್ಕೊಳ್ಳೋದು. ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಎಲ್ಲ ಕಡೆ ಎಣ್ಣೆ ಎಲ್ಲ ಮಾಡ್ತಾರೆ. ಅವ್ರನ್ನ ಕೂರಿಸ್ಕೊಂಡು ನಾನು ಆಚೆ ಕಡೆ ಕೂತ್ಕೊಂಡಿದ್ದೆ ಒಂದು 15-20 ನಿಮಿಷ ಸೂರ್ಯನ ಬೆಳಕಿಗೆ. ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲಿ ಮನೆ ಆಗ್ತಾಯಿದೆ. ಸ್ವಲ್ಪ ಸೂರ್ಯನ ಬೆಳಕು ಕಡಿಮೆ ಬರೋದು, ಆದ್ರೂ ಒಂದು 15-20 ಮಿನಿಟ್ಸ್ ಕೂರಿಸ್ಕೊಂಡು ಕೂತಿದ್ದೆ. ಸೊ ಡ್ಯಾಡಿ ಸ್ನಾನ ಎಲ್ಲ ಮುಗಿಸಿ ಮಾವಿನ ತೋರಣ ಮತ್ತು ಅದ್ರ ಜೊತೆಗೆ ಬೇವಿನ ಸೊಪ್ಪನ್ನ ಪೂಜೆ ಬಾಗಿಲಿಗೆ ಮತ್ತು ಮೇನ್ ಡೋರ್ ಬಾಗಿಲಿಗೆ ಹಾಕ್ತಾಯಿದ್ರು. ಮತ್ತು ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ. ಸೊ ಸಿಹಿ ಮತ್ತು ಕಹಿ ಎರಡೂ ಇರಬೇಕು ಜೀವನದಲ್ಲಿ ಅಂತ ಮಮ್ಮಿ ಅದನ್ನು ಕೂಡ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಅದಕ್ಕೆ ಮಮ್ಮಿ ಹುರ್ಗಡ್ಲೆ ಕೊಬ್ಬರಿ ಅದನ್ನು ಸತ ಹಾಕ್ತಾರೆ. ಸೊ ನಾವು ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಮಾಡೋದ್ರಿಂದ ಕಲಶ ಪ್ರತಿಷ್ಠಾಪನೆ ಕೂಡ ಮಾಡಬೇಕಾಗತ್ತೆ. ಸೊ ಮಮ್ಮಿ ಅಡುಗೆ ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ರು, ಈ ಕಡೆ ದೇವ್ರ ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ರು. ಸೈಮಲ್ಟೇನಿಯಸಲ್ಲಿ ಆ ಕಡೆ ಸ್ವಲ್ಪ ಕೆಲಸ, ಈ ಕಡೆ ಸ್ವಲ್ಪ ಕೆಲಸನ ಮಾಡ್ತಾಯಿದ್ರು. ಡೈನಿಂಗ್ ಟೇಬಲ್ನ ನಾವು ಫುಲ್ ನೀಟಾಗೆ ಒರೆಸ್ಕೊಂಬಿಟ್ಟು ಅಡುಗೆಗೆ ಸತ ಅಲ್ಲೇ ಯೂಸ್ ಮಾಡೋದು. ಮತ್ತು ದೇವ್ರ ಮನೆಯದು ಏನೇ ಸಾಮಾನು ಇಟ್ಕೊಳ್ಳೋದಾದ್ರೂ ಅಲ್ಲೇ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಆಮೇಲೆ ದೇವ್ರ ಮನೆಗೆ ಇಡೋದು. ಯಾಕೆಂದರೆ ದೇವ್ರ ಮನೇಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕೆಂದರೆ ದೇವ್ರ ಮನೆ ಚಿಕ್ಕದು. ಸೊ ಮಕ್ಕಳಿಗೆ ರಾಗಿ ಸರಿ ಎಲ್ಲ ತಿನ್ಸಿ ಆದಮೇಲೆ ಅವ್ರಿಗೆ ಎಣ್ಣೆನ ಹಚ್ತಾ ಇದ್ದೆ. ಅವ್ರಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದರೆ ಆಗೋದೇ ಇಲ್ಲ. ನಾನು ಫಸ್ಟ್ 2 years ಅವರು ಚಿಕ್ಕವರಿದ್ದಾಗ ಡೈಲಿ ಹಚ್ತಾ ಇದ್ದೆ. ಇವಾಗ ಹಚ್ಚಿಸ್ಕೊಳ್ಳೋದು ಅಂದರೆ ಅವ್ರಿಗೆ ಆಗೋದೇ ಇಲ್ಲ, ಅಳ್ತಾರೆ, ಬೇಡ ಹಚ್ಚಬೇಡ ಅಂತ. ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ಎಣ್ಣೆ ಹಚ್ಕೊಳ್ಳಿ, ಚೆನ್ನಾಗಾಗುತ್ತೆ, ಕೈ ಕಾಲು ಮುಖ ಎಲ್ಲ ಫುಲ್ ಶೈನಿಗೆ ಬರುತ್ತೆ ಅಂತ. ಬಟ್ ಅವರು ಹೇಳಿದ ಮಾತೇ ಕೇಳೋದಿಲ್ಲ. ಯುಗಾದಿ ಹಬ್ಬದ ದಿನ ಹಿಡ್ದು ಹಚ್ಚಿದ್ದೆ ಅವರಿಗೆ. ಆದರೂ ಅವರಿಗೆ ಹಿಂಸೆ ಹಚ್ಚಿಸ್ಕೊಳ್ಳೋದು ಅಂದರೆ. ನಾನು ಅದಕ್ಕೆ ಹಚ್ಚಿ ತೋರಿಸ್ತಾ ಇದ್ದೆ, ನೋಡು ನಾನು ಹಚ್ಕೊಂಡಿದ್ದೀನಿ ಅಂತ. In this crazy life we live, we all need someone to hold, a friend to. ಸೊ ಫಸ್ಟು ಮಮ್ಮಿ ಪೂಜೆ ಎಲ್ಲ ಮಾಡಿದರು. ಅದಾದಮೇಲೆ ಡ್ಯಾಡಿ ಇವಾಗ ಪೂಜೆನ ಮಾಡ್ತಾ ಇದ್ದಾರೆ. In this crazy life we live, we all need someone to hold, a friend to love. ಸಾರು, ಈ ಕಡೆ ಕಡಲೆಬೇಳೆ ವಡೆ, ಈ ಕಡೆ ಪಾಯಸ. ವಡೆ ಹಾಕ್ತಾ ಇರೋದು ನಮ್ಮ ಅಕ್ಕ. ಸೊ
ಈ ಹಬ್ಬದಲ್ಲಿ ಹಿರಿಯರಿಗೆ ಪೂಜೆ ಮಾಡೋದ್ರಿಂದ ಮಾಡಿರೋ ಎಲ್ಲ ಅಡುಗೆನೂ ಬಾಳೆದೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕಾಗೆಗೂ ಸತ ನಾವು ಇಡ್ತೀವಿ. ಪಕ್ಕ ಮನೆ ಆಗ್ತಾ ಇದೆ. ನಮ್ಮ ಮನೆ ಟೆರಸ್ ನೋಡಿ ಯಾವ ಥರ ಆಗಿದೆ ಅಂತ. ಅದ್ರ ಮೇಲೆ ಇಡು ಜೀವನ್, ನಿಧಾನಕ್ಕೆ ಹತ್ತು. In this crazy life we live, we all need someone to hold. ಪೂಜೆ ಎಲ್ಲ ಆಯಿತು. ಇವಾಗ ಕಾಗೆಗೆ ಇಡೋಕ್ಕೆ ಅಂತ ಟೆರಸ್ ಮೇಲೆ ಬಂದಿದ್ದೀವಿ. ನಮ್ಮ ಮನೆ ಪಕ್ಕ ಮನೆ ಆಗ್ತಾ ಇದೆ. ನಮ್ಮನೆ ಟೆರಸ್ ಯಾವ ಥರ ಮಾಡಿಟ್ಟಿದ್ದಾರೆ ನೋಡಿ. ಯಪ್ಪ ಎಷ್ಟು ಗಲೀಜು ಮಾಡಿದಾರೋ ಜೀವನ್. ಸೊ ಇವಾಗ ನಾನು ಸತ ಪೂಜೆ ಮಾಡಬೇಕು. ಇವರು ನಮ್ಮಮ್ಮನ ಅಪ್ಪ ಅಮ್ಮ, ಅವ್ರಿಗೂ ಸತ ಪೂಜೆ ಮಾಡಿ ಎಡೆನ ಇಟ್ಟಿದ್ದಾರೆ. ನಮ್ಮಮ್ಮಂಗೆ ಯುಗಾದಿ ಹಬ್ಬ ಬಂತು ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಹಿರಿಯರಿಗೆ ಡ್ಯಾಡಿ ಮನೆ ಸೈಡೂ ಈ ಹಬ್ಬದಲ್ಲೇ ಪೂಜೆ ಮಾಡೋದು, ಮಮ್ಮಿ ಕಡೆನೂ ಈ ಹಬ್ಬದಲ್ಲೇ ಪೂಜೆ ಮಾಡೋದು. ಅದಕ್ಕೆ ನಮ್ಮಮ್ಮಂಗೆ ಅವ್ರ ಅಪ್ಪ ಅಮ್ಮಂಗೆ ಹೋಗಿ ಪೂಜೆ ಮಾಡೋಕ್ಕೆ ಆಗಲ್ವಲ್ಲ ಊರಿಗೆ ಹೋಗಿ ಅನ್ನೋದೊಂದು ಬೇಜಾರು ನಮ್ಮಮ್ಮಂಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಏಕೆಂದರೆ ಇಲ್ಲಿ ಅತ್ತೆ ಮಾವಂಗೆ ಪೂಜೆ ಮಾಡಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಮಾಮ ಕೂಡ ಇಲ್ಲ. ಸೊ ತಾತ ಅಜ್ಜಿ ಮಾಮಗೆ ನಮ್ಮ ಮಮ್ಮಿ ತಂಗಿದಿರು ಹೋಗಿ ಪೂಜೆನ ಎಲ್ಲ ಮಾಡಿ ಎಡೆ ಎಲ್ಲ ಇಡ್ತಾರೆ. ಸೊ ಅದಕ್ಕೆ ಮಮ್ಮಿ ಮನೆಯಲ್ಲೇ ಪೂಜೆನ ಮಾಡಿ ಎಡೆನ ಇಡ್ತಾರೆ ಅವರ ಅಪ್ಪ ಅಮ್ಮಂಗೆ. ಬಟ್ ಸಪ್ರೇಟಾಗೆ ಇಡ್ತಾರೆ. ಯಾರಿಗೆ ತಾನೇ ತಾತ ಅಜ್ಜಿ ಅಂದರೆ ಇಷ್ಟ ಆಗಲ್ಲ. ಎಲ್ಲರಿಗೂ ಫೇವ್ರೆಟ್ಟು ತಾತ ಅಜ್ಜಿ ಆಗಿರ್ತಾರೆ. ನಾವು ಊರಿಗೆ ಹೋದಾಗ ನಮ್ಮ ಡ್ಯಾಡಿಯವರ ಅಪ್ಪ ಅಮ್ಮ ತಾತ ಬಂದ್ಬಿಟ್ಟು ಚಾಕ್ಲೇಟು ಎಲ್ಲ ಕೊಡೋರು, ಅಜ್ಜಿನೂ ಸತ ಅಷ್ಟೇ. ಬಟ್ ಅವರು ನಾವು ಚಿಕ್ಕವರಿದ್ದಾಗಲೇ ತೀರಿ ಹೋದರು. ಬಟ್ ನಾವು ತುಂಬ ಕನೆಕ್ಟ್ ಆಗಿದ್ದು ಮಮ್ಮಿಯವರ ಅಪ್ಪ ಅಮ್ಮಂಗೆ. ಅಜ್ಜಿ ರೀಸೆಂಟಾಗಿ ತೀರೋದ್ರು 2 years ಬ್ಯಾಕ್. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯ ಇಬ್ಬರಿಗೂ. ಬೆಲ್ಲ 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 ಕೊಡು. ಸಾಕು ಕೊಡು. ಈ ಕಡೆ ತಿರುಗು. ಯುಗಾದಿ ಹಬ್ಬದ ಶುಭಾಶಯ. ತಿನ್ನು ಸೊಪ್ಪನ್ನು. ಆಯ್ತಾ, ತಿನ್ನು ಸೊಪ್ಪನ್ನು. ಸೊ ನಾನು ನಮ್ಮ ಅಕ್ಕ ಇಬ್ಬರು ಬೇವಿನ ಸೊಪ್ಪು ತಿನ್ನೋಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ವಿ ಅಂತ ನಮ್ಮಮ್ಮ ತಿನ್ನಿ ಸೊಪ್ಪನ್ನ ಅಂತ ಹೇಳ್ತಾಯಿದ್ರು. ಸೊ ಪೂಜೆ ಎಲ್ಲ ಆಗಿ ಎಡೆ ಎಲ್ಲ ಇಟ್ಟು ಬೇವು ಬೆಲ್ಲ ಎಲ್ಲ ತಿಂದಾದ್ಮೇಲೆ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ರು. ಮಮ್ಮಿ ಬಡಿಸ್ತಾಯಿದ್ರು. ಹಬ್ಬದಲ್ಲಿ ಬಾಳೆದೆಲೆಯಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಊಟಕ್ಕೆ ಕೂತ್ಕೊಳ್ಳಲಿಲ್ಲ. ಯಾಕೆಂದರೆ ನಾನು ಸತ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದು ಊಟ ಮಾಡ್ತೀವಿ ಅಂತ ಮಮ್ಮಿಗೆ ಹೇಳಿದ್ದೆ. ಮನೆ ಹತ್ತಿರ ಇರೋದ್ರಿಂದ ಹಬ್ಬ ಬೇರೆ, ದೇವರಿಗೆ ದೀಪ ಹಚ್ಚಿದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೋಗಿ ಮನೆ ಬಾಗಿಲಿಗೆ ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಸತ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು. ನಾವು ಅಲ್ಲೇ ಇರೋದ್ರಿಂದ ನನ್ನ ಹಸ್ಬೆಂಡೇನು ಹಿಂದಿನ ದಿನ ಬಂದಿದ್ದಿಲ್ಲ. ಬೆಳಗ್ಗೆ ನಾನು ಹೋದ್ನಲ್ಲ, ಸೊ ಒಟ್ಟಿಗೆ ಮಮ್ಮಿ ಮನೆಗೆ ಬಂದ್ವಿ. ಕೆಲವೊಂದು ಹಬ್ಬನ ನಾನು ಅತ್ತೆ ಮನೆಯಲ್ಲಿ ಮಾಡ್ತೀನಿ, ಕೆಲವೊಂದು ನಮ್ಮ ಮನೆಯಲ್ಲಿ ಮಾಡ್ತೀನಿ. ಯುಗಾದಿ ಹಬ್ಬ ಮಾತ್ರ ನಾನು ಮಮ್ಮಿ ಮನೆಯಲ್ಲೇ ಮಾಡೋದು. ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಪ್ರಾರಂಭ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ. ಸೊ ನಾನು ಸತ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ. ಬಟ್ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಲಿ ತೊಗೊಳಕ್ಕೆ ಆಗೇ ಇರ್ತಿಲ್ಲ. ಯಾಕೆಂದರೆ ಮಕ್ಕಳದು ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು ಆ ಟೈಮಲ್ಲಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹೊಸ ವರ್ಷ ಹೊಸ ಹರ್ಷ ತರಲಿ ಎಲ್ಲರ ಬಾಳಿಗೂ. ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಸೊ ಇವತ್ತು ನನ್ನ ಹಸ್ಬೆಂಡ್ದು ಹ್ಯಾಪಿ ಬರ್ಡೇ ನವೀನ. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ಸತಿ ಏನಾಗಿದೆ ಅಂದರೆ ಇವ್ರ ಹ್ಯಾಪಿ ಬರ್ಡೇಗೆ ಯುಗಾದಿ ಹಬ್ಬ, ನನ್ನ ಹ್ಯಾಪಿ ಬರ್ಡೇಗೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಸತಿ ಹಬ್ಬದ ದಿವಸ ನಮ್ಮ ಬರ್ಡೇ. ಸೊ ಸ್ಪೆಷಲ್ ಇವತ್ತು. ಬನ್ನಿ ಹೋಗೋಣ ಮನೆಗೆ ಬರ್ರಿ. ಎತ್ಕೊಂಡು ಹೋಗ್ತಾರೆ. ಬಚ್ಚಿನಿ ಹೋಗೋಣ.
ಇಲ್ಲ ಎರಡು ಸಮ ಸಮ. ಅದು ತಿನ್ಬೇಕಪ್ಪ. ಸೊ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಡ್ಯಾಡಿ ಹೆದರಿಸ್ತಾಯಿದ್ರು, ಗೊಗಯ್ಯ ಬರ್ತಾನೆ ಇರು ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ಗೆ ಬೇವು ಬೆಲ್ಲನ ಕೊಡ್ತಾಯಿದ್ದೆ. ಅವರು ಬೇವನ್ನೆಲ್ಲ ತೆಗೆದು ಬರೀ ಬೆಲ್ಲ, ಹುರ್ಗಡ್ಲೆ, ಕೊಬ್ಬರಿ ಅದನ್ನು ಮಾತ್ರ ತಿಂತಾಯಿದ್ರು. ನನ್ನ ಮಮ್ಮಿ ಇದ್ದವರು ಎಲ್ಲನೂ ತಿನ್ನಬೇಕು ಬೇವು ಅಂತ ಹೇಳ್ತಾಯಿದ್ರು. ಸೊ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ನನಗಂತೂ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ಅರೌಂಡ್ 12 o'clock ಹಂಗೆ ಆಗಿತ್ತೇನೋ. ಫುಲ್ಲು ಹೊಟ್ಟೆ ಹಸಿತಾಯಿತ್ತು. ಊಟ ಕೂಡ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಮಮ್ಮಿ, ನಾನು, ಮಕ್ಕಳು ಹೋದ್ವಿ. ನನ್ನ ಹಸ್ಬೆಂಡ್ ಬರಲಿಲ್ಲ. ಅವರು ಬೆಳಗ್ಗೆನೇ ಹೋಗಿದ್ರಲ್ಲ, ಸೊ ಮನೇಲೇ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಮಕ್ಕಳು ಪಪ್ಪನ ಜೊತೆ ಇರಲಿಲ್ಲ. ನಾವು ಮತ್ತೆ ಬರ್ತೀವಿ ಅಂತ ಅವರು ಸತ ಬಂದರು. ದೇವಸ್ಥಾನ ಅಂತೂ ಫುಲ್ಲು ರಶ್ ಇತ್ತು, ಯಾಕೆಂದರೆ ಹೊಸ ವರ್ಷ ಅಂತ ಅಂದ್ಬಿಟ್ಟು. ಸೊ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ಬೇವು ಬೆಲ್ಲ ಕೊಡ್ತಾಯಿದ್ರು. ಸೊ ಅಲಂಕಾರನೂ ಅಷ್ಟೇ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದರು. ವೆಂಕಟೇಶ್ವರ, ಈಶ್ವರಗೆ ಎಲ್ಲ ಬೆಳ್ಳಿ ಕವಚ ಎಲ್ಲ ಹಾಕಿದ್ರು, ಗಣೇಶಗೆ ಎಲ್ಲದಕ್ಕೂ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾಗಿ ನನ್ನ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ ಮನೆಯಲ್ಲೇ. ಯೂಶ್ವಲಿ ನಾವು ಹಬ್ಬ ಇಲ್ಲ ಅಂದಿದ್ದರೆ ಕೇಕ್ನ ತೊಗೊಂಡು ಯಾವುದಾದ್ರು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಕೊಂಡು ಡಿನ್ನರ್ ಮಾಡಿ ವಾಪಸ್ ಬರ್ತಾಯಿದ್ವಿ. ಬಟ್ ಈ ಸತಿ ಹಬ್ಬ ಇರೋದ್ರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗ್ದು ವಿಡಿಯೋ ಮಾಡಲೇ ಇಲ್ಲ. ಸೊ ಅದಕ್ಕೆ ಜಸ್ಟ್ ಫೋಟೋಸ್ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಈ ಥರ ಯುಗಾದಿ ಹಬ್ಬ ಮತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಷನ್ ಆಯಿತು. ಹಿರಿಯರೆಲ್ಲ ಹೇಳ್ತಾರೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಬೇಕು, ಗಣೇಶ ಹಬ್ಬದ ದಿನ ನೋಡಬಾರ್ದು ಅಂತ. ನಾವು ಸತ ಯುಗಾದಿ ಹಬ್ಬದ ದಿನ ಹುಡುಕಿದ್ವಿ ಚಂದ್ರ ಕಾಣಿಸ್ತಾನೇನೋ ಅಂತ, ಬಟ್ ಕಾಣಲಿಲ್ಲ. ನೆಕ್ಸ್ಟ್ ಡೇ ಚಂದ್ರ ಕಾಣಿಸ್ತು.